ಅದರ ಪರಿಣಾಮ ಕರ್ನಾಟಕದಲ್ಲಿ ಆಗಿರುವಂತಹ ಒಂದು ಉದಾಹರಣೆ. ಮಗ ತುಂಬಾ ಚೆನ್ನಾಗಿ ಕಲಿತು ಅಮೇರಿಕೆಯಲ್ಲಿ ನೌಕರಿ ಮಾಡ್ತಾ ಇದ್ದ. ಅವನ ಹೆಂಡತಿನೂ ಸಾಕಷ್ಟು ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ರು. ಅವ್ರ ತಂದೆ ತಾಯಿ ಇಲ್ಲೇ ಇದ್ರು. ಅವನಿಗೇನೊಮ್ಮೆ ಕೆಟ್ಟ ಆಲೋಚನೆ ಬಂತು. ತಂದೆ ತಾಯಿ ಹತ್ತಕ್ಕೆ ಬರ್ತಾನೆ, ನಾವೆಲ್ಲ ಅಮೇರಿಕಕ್ಕೆ ಹೋಗೋಣ ಅಂತ ಹೇಳಿ ಅವ ಇದ್ದ ಮನೆಯನ್ನು 50 ಲಕ್ಷಕ್ಕೆ ಮಾರಾಟ ಮಾಡಿ ಮುಂಬೈಗೆ ಕರ್ಕೊಂಡು ಹೋಗಿ ಈಗ ಬರ್ತೇನೆ ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ತಂದೆ ತಾಯಿಯನ್ನ ಮುಂಬೈ ರೈಲ್ವೆ ಸ್ಟೇಷನ್ನಲ್ಲೇ ಬಿಟ್ಟು ಹೋಗ್ತಾರೆ. ಸ್ವತಃ ಮಗ ತಂದೆ ತಾಯಿನ ಅಲ್ಲೇ ವಯಸ್ಸಾದಂತ ತಂದೆ ತಾಯಿನ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗ್ತಾನೆ. ಕನೇರಿ ಮಠದ ಸ್ವಾಮೀಜಿಗಳು ಅವರ ಮೇಲೆ ಕೇಸ್ ಹಾಕಿ ಅವರನ್ನು ವಾಪಸ್ ಕರೆಸಿ ಹಣವನ್ನು ವಸೂಲು ಮಾಡ್ತಾರೆ. ಯಾಕೆ ಹೀಗಾಯ್ತು? ನಾವೇ ಕಳಿಸಿದ್ದೇವೆ, ಹಣವನ್ನು ಗಳಿಸಬೇಕು ಅಂತ ಕೇವಲ ಹಣ ಗಳಿಸೋದನ್ನು ಹೇಳಿಕೊಟ್ಟಿದೆ. ತಂದೆ ತಾಯಿನ ಪ್ರೀತಿಸುವುದಾಗಲಿ, ಹಿರಿಯರನ್ನ ಗೌರವಿಸುವುದಾಗಲಿ, ದೇಶದ ಬಗ್ಗೆ ಪ್ರೀತಿಸುವಂಥದ್ದಾಗಲಿ ಕಳಿಸಲೇ ಇಲ್ಲ. ಹೀಗಾಗಿ ಹಣಕ್ಕೆ ಬೆಲೆ ಇಲ್ಲದೆ ಜನಗಳಿಗೆ ತಂದೆ ತಾಯಿ ಆವಾಗ ಯೋಗ್ಯ ವ್ಯಕ್ತಿಗಳ ನಿರ್ಮಾಣ ಆಗುತ್ತೆ, ರಾಷ್ಟ್ರವು ಚೆನ್ನಾಗಿ ಬೆಳೆಯುತ್ತೆ. ಇಂಥ ಅನೇಕ ಉದಾಹರಣೆ ನೋಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಹನುಮ ಮಾಲೆಯನ್ನು ಧಾರುವಂತ ಈ ಸಂದರ್ಭದಲ್ಲಿ ಹನುಮಂತ ಹೇಗೆ ರಾಮನಿಗೆ ಸೇವಕನಾಗಿದ್ದ,